ವೆಲ್ಕಮ್ ಟು ಅರೋಮಾ ಆಫ್ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಾನು ಸಾಫ್ಟ್ ಆಗಿ ಟರ್ಕಿ ಬ್ರೆಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಉಪ್ಪು ಮತ್ತೆ 1 ಸ್ಪೂನ್ ಸಕ್ಕರೆ ಅಂತ ತಗೊಂಡಿದ್ದೀನಿ. ಈಗ 1.5 ಸ್ಪೂನ್ ಈಸ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಈಗ 1/4 ಲೀಟರ್ ಹಾಲು ಮತ್ತೆ 1/4 ಲೀಟರ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಈಸ್ಟ್ ಕರಗೋವರೆಗೂ ಇದನ್ನ ಕಲಿಸ್ಕೊಳ್ಳಿ. ಚೆನ್ನಾಗಿ ಹಾಲಲ್ಲಿ ಕರಗಬೇಕಿದು, ಒಂಚೂರು ಗಂಟಿದ್ದಂಗೆ ಇರಬಾರ್ದು. ಈಗ ಇದು ಚೆನ್ನಾಗಿ ಕರಗಿದೆ. ಈಗ ಇದರಲ್ಲಿ ನಾನು 3/4 kg ಮೈದಾ ಹಸಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಚಪಾತಿ ಮಾಡೋ ಹದಕ್ಕೆ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ನಾದ್ಕೋಬೇಡಿ, ಮೀಡಿಯಮ್ ಆಗಿ ಚಪಾತಿ ಮಾಡೋ ತರ ಕಲಸಿಟ್ಕೊಳ್ಳಿ. ಈಗ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸಿಟ್ಟು ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಮುಚ್ಚಿಡಿ. ಸುಮಾರು 5 ಗಂಟೆವರೆಗೂ ಬಿಡಿ. 5 ಗಂಟೆ ಆದ್ರೆ ಇದು ಸಾಫ್ಟ್ ಆಗಿ ಉಬ್ಕೊಳ್ಳುತ್ತೆ, ಬ್ರೆಡ್ನು ಸಾಫ್ಟ್ ಆಗಿ ಬರುತ್ತೆ. ಈಗ ಇದು ನೋಡಿ 5 ಗಂಟೆವರೆಗೂ ಬಿಟ್ಟಿದ್ದೀನಿ, ಇದು ಸಾಫ್ಟ್ ಆಗಿ ಉಬ್ಕೊಂಡಿದೆ, ಸಾಫ್ಟ್ ಆಗಿದೆ. ಇದನ್ನ ತೆಗೆದು ಚಪಾತಿ ತರ ಲಟ್ಟಿ, ತೆಳು ಆಗ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಸೇಮ್ ಚಪಾತಿ ತರ ಲಟ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆನೂ ಹಾಕೊಂತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು, ಇಲ್ಲಾಂದ್ರೆ ಡ್ರೈ ಆಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಸೇಮ್ ಚಪಾತಿ ಸುಟ್ಟಾಗೆ ಸುಟ್ಕೊಳ್ಳಿ. ಇದು ರೆಡಿ ಆಗಿದೆ, 2 ಕಡೆನೂ ಬೆಂದಿದೆ. ಇದು ಟರ್ಕಿ ಸಾಫ್ಟ್ ಬ್ರೆಡ್ ರೆಡಿ ಆಗಿದೆ. ಈ ಬ್ರೆಡ್ ಎಲ್ಲಾ ಗ್ರೇವಿಗೂ ಚೆನ್ನಾಗಿರುತ್ತೆ. ನಾನಿವತ್ತು ಚಿಕನ್ ಕಡಾಯಿ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.